ಹೊಸನಗರ ಕ್ಷೇತ್ರ ಬಿಟ್ಟು ಹೋಗಿದ್ದಕ್ಕೆ ಕೆಲವು ರಾಜಕಾರಣಿಗಳು, ಅಧಿಕಾರಿಗಳು ಮತ್ತು ಸರ್ಕಾರನೂ ಕಾರಣ ಅಂತ ಹೇಳಿದೆ. ರಾಜಕಾರಣಿಗಳ ಉದಾಸೀನ ಮತ್ತು ಈ ಡಿಲಿಮಿಟೇಷನ್ ಕಮಿಟಿಯ ಚೇರ್ಮನ್ನು ಏನಿರ್ತಾರೆ ಕಮಿಷನರ್, ಚುನಾವಣಾ ಕಮಿಷನರು, ಅವರು 4 ಗೋಡೆ ಮಧ್ಯದಲ್ಲಿ ಕೂತು ಮಾಡ್ತಾರೆ. ಅವರು ಮನೆ ನೋಡಿಲ್ಲ, ನಗರ ನೋಡಿಲ್ಲ, ಸಂಪೆಕಟ್ಟೆ ಮತ್ತೆ ಕೊಡಚಾದ್ರಿ ನೋಡಿಲ್ಲ. ನಮಗೆ ಅನೇಕ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಒಂದು ಕಡೆ ಸುಪ್ರೀಂ ಕೋರ್ಟು, ಒಂದು ಕಡೆ ಕಸ್ತೂರಿ ರಂಗನ್ ವರದಿ, ಇವು ಕಾಡಿಸ್ತಾ ಇದ್ದಾವೆ. ಆಮೇಲೆ ನಾನು ಅಲ್ಲಿ ಮನೆ ಹೇಳಿದೆ, ಈ ಸಂಪೆಕಟ್ಟೆನಲ್ಲಿ ಸ್ವಲ್ಪ ನಾನು ಆವೇಶದಿಂದ ಮಾತಾಡಿದೆ. ಕಾರಣ ನನ್ನ ತಾಲೂಕು, ನನ್ನ ಊರು ಅನ್ನೋ ಅಭಿಮಾನ ನನಗೆ ಮಾತ್ರ ಇರ್ತದೆ. ಸಾಗರದವ್ರಿಗೂ ಇರಲ್ಲ, ತೀರ್ಥಹಳ್ಳಿಯವ್ರಿಗೂ ಇರಲ್ಲ. ನನ್ನ ತಾಲೂಕು ಅಂತ ಹೇಳಿ 8,000 ಹಕ್ಕುಪತ್ರ ಕೊಟ್ಟೆ. ನನ್ನ ಕ್ಷೇತ್ರದಲ್ಲಿ 25 ಹೈಸ್ಕೂಲ್ ತಂದೆ, 2 ಫಸ್ಟ್ ಗ್ರೇಡ್ ಕಾಲೇಜ್ ತಂದೆ, ಎಲ್ಲ ಹಳ್ಳಿಗೂ ರಸ್ತೆ ಮಾಡಿ ಬಸ್ಸನ್ನು ಬಿಟ್ಟೆ. ಯಾವ್ಯಾವತ್ತು ಹೆಸರು ಹೇಳ್ತಿದ್ದೆ, ಮತ್ತೆ ಲೇಟ್ ಆಗುತ್ತೆ, ಬೇಗ ನಿಲ್ಸಿ ಅಂತ ಮತ್ತೆ ಇತ್ಲಾಗಿ ಅಂಗಿ ಎಳಿತಾರೆ. ಇವೆಲ್ಲ ನನಗೆ ಇದಾವೆ ನೋವು. ಆದರೆ ಈ ಕ್ಷೇತ್ರದ ಇದ್ರೆ, ಆ ಕ್ಷೇತ್ರದ ಮಗ ಯಾರೋ ಹೋಗಿರ್ತಾನಲ್ಲ, ಅದು ಯಾರಾಗಲಿ, ಹರಿಜನ ಆಗಿರ್ಲಿ, ಅವನು ನನ್ನ ಕ್ಷೇತ್ರ, ನನ್ನ ಊರು ಅಂತಿರುತ್ತೆ. ನನ್ನ ಕ್ಷೇತ್ರ ಇದ್ದಾಗ ನನಗೆ ನನ್ನ ಕ್ಷೇತ್ರ ಜನ ಹೇಗೆ ನೋಡ್ಕೋಬೇಕು, ಮುಳುಗಡೆಯರಿಗೆ ಹೇಗೆ ಹಕ್ಕುಪತ್ರ ಕೊಡ್ಬೇಕು, ಹೇಗೆ ನೇಮಕ ಮಾಡಬೇಕು ಅನ್ನೋ ಕೂಡ ಜವಾಬ್ದಾರಿ ನನಗಿತ್ತು. ಅವಾಗ ನೇಮಕ ಮಾಡಿದ್ದೆ. 105 ಅಂಗನವಾಡಿ ಒಂದೇ ಆರ್ಡರ್ನಲ್ಲಿ ಮಾಡಿದ್ದೆ. ಈಗ ಒಂದು ಅಂಗನವಾಡಿ ಮಂಜೂರು ಮಾಡಿಕೊಡಿ ನೋಡೋಣ. 1 ಲಕ್ಷ ರೂಪಾಯಿ ಕೊಡ್ತೀನಿ, ಒಂದು ಅಂಗನವಾಡಿ ಮಂಜೂರು ಮಾಡಿಕೊಡಿ. 105 ಅಂಗನವಾಡಿಯನ್ನು ಮಂಜೂರು ಮಾಡಿ ಒಂದೇ ಇದರಲ್ಲಿ ಕೊಟ್ಟಿದ್ದೆ. ಹಾಗೆ ನನ್ನ ಕ್ಷೇತ್ರ ಅಂತ ಕೊಟ್ಟೆ. ನನ್ನ ಕ್ಷೇತ್ರ, ನನ್ನ ಊರು ಅಂದಾಗ ನನಗೆ ಸ್ವಾರ್ಥ ಬರುತ್ತೆ. ಈ ಕ್ಷೇತ್ರದವನೇ ಆಗಿರಬೇಕಾಗುತ್ತೆ. ಅದಕ್ಕಾಗಿ ಈ ಕ್ಷೇತ್ರ ಬೇಕು ಅಂತ ಹೇಳ್ತಾ ಇರೋದು. ನಾನು 7 ಸಾರಿ 10 ಸಾರಿ ಚುನಾವಣೆ ನಿಂತೆ. 7 ಚುನಾವಣೆ ಸೋತೆ, 3 ಚುನಾವಣೆಯಲ್ಲಿ ಗೆದ್ದೆ. ನಾನು 7 ಚುನಾವಣೆಯಲ್ಲಿ ಗೆದ್ದರೆ ನಾನು ಭಿಕಾರಿ ಆಗಕ್ಕೆ ಬಿಡಲಿಲ್ಲ. ಜನನೇ ಓಟ್ ಕೊಟ್ಟರು, ಜನನೇ ದುಡ್ಡು ಕೊಟ್ಟರು. ಆ ದುಡ್ಡಿನಲ್ಲೇ ನಾನು ಚುನಾವಣೆ ಮಾಡಿದೆ. ಅವರೇ ಡಿಪಾಸಿಟ್ ಕಟ್ಟಿದ್ರು. ನಾ ಗೆದ್ದಾಗ ಒಂದು ಮುಸ್ಲಿಂ ಹುಡುಗಿ ಎಲ್ಲರ ಹತ್ರ ಬಂದು ಗೋಗರ್ದು, ಸ್ವಾಮಿಯರ ಡಿಪಾಸಿಟ್ ಈ ಸರಿ ನಾನು ಕಟ್ತೀನಿ ಅಂತ 83ರಲ್ಲಿ ಅವಳು ಕಟ್ಟಿದ್ರು, ಗೆದ್ದೆ. ಅವಳು ಕಡೆಗೆ ಸೋತಾಗ ಯಾರ್ದು ಡಿಪಾಸಿಟ್ ವಾಪಸ್ ಕೊಡಲಿಲ್ಲ. ನಾನು ಗೆದ್ದಾಗ ಅವಳಿಗೊಂದು ಸೀರೆ, ಹುಣ್ಣು, ಹೂವು ಎಲ್ಲ ತಗೊಂಡೋಗಿ ಕೊಟ್ಟು, ನಿನ್ನ ಡಿಪಾಸಿಟ್ ದುಡ್ಡು ಉಳಿತು ಅಂತ ಡಿಪಾಸಿಟ್ ದುಡ್ಡನ್ನು ವಾಪಸ್ ಕೊಟ್ಟು ಬಂದೆ. ಈಗ 7 ಸಾರಿ ಸೋತಾಗ ನಾನು ಭಿಕಾರಿ ಆಗಲಿಲ್ಲ, 3 ಸಾರಿ ಗೆದ್ದಾಗ ನಾನು ಕುಬೇರ್ನೂ ಆಗಲಿಲ್ಲ. ಆದರೆ ನನಗೆ ಒಂದೇ ಒಂದಿತ್ತು, ನಮ್ಮ ಜನಕ್ಕೆ ಏನಾದರೂ ಉಪಯೋಗ ಮಾಡಬೇಕು. ಅದಕ್ಕಾಗಿ ನಾನು ಕ್ಷೇತ್ರದಲ್ಲಿ ಗೆದ್ದಾಗ ಹೊಸನಗರಕ್ಕೆ ಫಸ್ಟ್ ಏಡ್ ಕಾಲೇಜ್ ತಂದೆ, 2 ಕೋರ್ಟ್ ತಂದೆ, ಕ್ಯಾಂಪ್ ಕೋರ್ಸ್ ತಗೊಬಂದೆ, ಮ್ಯಾಮ್ ಕೋರ್ಸ್ ತಗೊಬಂದ್ವಿ. ಈಗ ಹೊಸನಗರ ದೊಡ್ಡ ಸಿಟಿ ಆಗಿದೆ. ಈಗ ಹೊಸನಗರ ಸಿಟಿ ಆಗಿದೆ. ಇಲ್ಲಿ ಎಲ್ಲದೂ ಅನುಕೂಲ ಇದೆ. ಆದರೂ ಕೂಡ ಇನ್ನೂ ನಗರಕ್ಕೂ ಸಮಸ್ಯೆ ಇದೆ, ಒಳಗಡೆ ಸಮಸ್ಯೆ ಇದೆ. ಮೊನ್ನೆ ನಗರದಲ್ಲಿ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಮಾನ್ಯ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನೀವು ಇಲ್ಲಿಂದ ಜಾಗ ಬಿಡಬೇಕು. ನಾನು ಹೋದೆ. ನನಗೆ ಸ್ವಲ್ಪ ಸಿಟ್ಟು ಬಂತು. KVK ಅವರೇ, ನಾನು ಹಕ್ಕುಪತ್ರ ಕೊಟ್ಟದ್ದನ್ನು ನನ್ನ ಎದುರಿಗೆ ಏನು ಮಾಡ್ತೀರಾ ಅಂತ ಹೇಳಿ ನಾನು ಸ್ವಲ್ಪ ಗಲಾಟೆ ಮಾಡ್ತೀನಿ. ನೀವು ಯಾರೋ ಪ್ರದೇಶಗಳು ಬೆನ್ನು ಹತ್ತೀರಿ. ಶಿವಮೊಗ್ಗ SP ಆಫೀಸು ಫಾರೆಸ್ಟ್ ಇದೆ, ಬಿಡಿಸೋಗಿ ಅಂದೆ. ಪೊಲೀಸ್ನವ್ರಿಗೆ ಹೇಳಿದೆ, ನೀವು SP ಆಫೀಸು ಫಾರೆಸ್ಟ್. ಹೊಸನಗರ ಮುನ್ಸಿಪಾಲ್ಟಿ ಆಫೀಸ್ ಇದೆಯಲ್ಲ, ಅದು ಫಾರೆಸ್ಟು. ಈ ಪ್ರದೇಶಗಳನ್ನ ಈ ನಗರ ಹೊಸನಗರದಲ್ಲಿ ಅನೇಕ ಜನ ಈ ದೇಶಕ್ಕೆ ಬೆಳಕು ಕೊಡೋಕ್ಕಾಗಿ ಮನೆ ಮಠ ಎಲ್ಲ ಬಿಟ್ಟಿದಾಗಿ ಗುಡ್ಡದ ಮೇಲೆ ಅಲ್ಲಿ ಇದ್ರೆ ಅವರಿಗೆ ನೀವು ಬೆನ್ನತ್ತೀರಿ ಅಂತೇಳಿ ಸ್ವಲ್ಪ ನಾನು ಭಾಳ ಗಲಾಟೆ ಮಾಡಿದೆ. ನಾನು ಸ್ವಲ್ಪ ಉದ್ವೇಗಕ್ಕೆ ಹೋದೆ. ನಾನು BP ಜಾಸ್ತಿ ಆಧಾರಂಗೆ ಮಾಡಿಬಿಟ್ಟೆ.
ನನಗೆ ಬಿ ಪಿನೂ ಇಲ್ಲ, ಶುಗರು ಇಲ್ಲ ಮೇಡಮ್. ಹಂಗಾಗಿ ಅದೆಲ್ಲ ಅಲ್ಲಿಗೆ ನಿಂತು ಹೋತೀಗ. ಅದಕ್ಕೆ ಈ ಕ್ಷೇತ್ರದವನೇ ಆದರೆ ಅದಕ್ಕೊಂದು ಮಾನ್ಯತೆ ಇರುತ್ತೆ, ಮತ್ತೆ ಈ ಕ್ಷೇತ್ರದವನೇ ಆದಾಗ ಅವರಿಗೆ ಅಭಿಮಾನ ಇರುತ್ತೆ, ಮತ್ತೆ ಅದನ್ನ ಬಿಡಕ್ಕಾಗುತ್ತೆ. ಈ ಹೊಸ ನಗರ ಹೋಬಳಿ ಗೋಪಾಲಗೌಡರ ಕಾಲದಿಂದ ಬಿಟ್ಟು ಹೋಗ್ಬಿಡುತ್ತೆ, ತೀರ್ಥಹಳ್ಳಿಗೆ ಯಾವುದೋ ಕಡೆಗೆ ಸೇರ್ಬಿಡುತ್ತೆ. ನಾನು ಹೊಸನಗರದ ಶಾಸಕರಾಗಿ ನನಗೆ ಇಲ್ಲಿಗೆ ಏನು ಅನುದಾನ ಕೊಡೋಕ್ಕಾಗ್ತಿರ್ಲಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೆ.ವಿ.ಕೆ ಅವರೇ. ಇಲ್ಲಿ ಬ್ರಾಹ್ಮಣ ತರವೆ ಅಂತ ಇದೆಯಲ್ಲ, ಅಲ್ಲಿ ಒಂದು ಸಣ್ಣ ಮೋರಿ, ಅದನ್ನ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಿಗೆ ಹೇಳಿ ಕೊಡ್ಲಿಲ್ಲ. ಚಂದ್ರೇಗೌಡರು ಕೊಡ್ಲೇ ಇಲ್ಲ. ಅವರು BJP ಅಂತ ಕೊಡ್ಲಿಲ್ಲ, ಮತ್ತೇನೆಲ್ಲ. ಚಂದ್ರೇಗೌಡರು ಕೊಡ್ಲಿಲ್ಲ. ಕಡೆಗೆ ಯಾರ್ಯಾರ್ದೋ ಮೂಲಕ ಹಿಡ್ಕೊಂಡು ಕೃಪಾನಂದನ್ ಹಿಡ್ಕೊಂಡು ನನ್ನ ಹತ್ರ ಬಂದರು. ಇನ್ನೊಂದು ಸೇತುವೆ ಆಗ್ಬೇಕಂತೆ, ಅವ್ರು ನಿಮ್ಮ ಹತ್ರ ಬರಕ್ಕೆ ಹೆದರ್ತಾರೆ, ಅವರೆಲ್ಲ ಬೇರೆ ಪಾರ್ಟಿ ಅಂತ. ಯಾಕಾದ್ರೆ ನಡೀರ್ ಹೋಗಿ ಅಂತೇಳಿ ಅದಕ್ಕೆ ಸೇತುವೆ ಕೊಟ್ಟೆ. ಆ ಸೇತುವೆಗೆ ಸ್ವಾಮಿರಾಯರ ಹೆಸರಿಟ್ಕೊಂಡಿದ್ದಾರೆ, ಸ್ವಾಮಿರಾಯರ ಸೇತುವೆ ಅಂತ ಹೆಸರಿಟ್ಕೊಂಡಿದ್ದಾರೆ. ಹಾಗೆ ಈ ಭಾಗಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಬಡವರದು, ಇದ್ರದ್ದು, ಫಾರೆಸ್ಟ್ದು, ಮತ್ತೆ ಸಣ್ಣ ಪುಟ್ಟ ಜಮೀನು ಕೇಸ್ಗಳಲ್ಲಿ ನಾನು ಪದೇ ಪದೇ ಭಾಗವಹಿಸಿ ಇಲ್ಲಿ ತಿಮ್ಮಪ್ಪ ಶೆಟ್ಟರ್ನ ನಮ್ಮ ಕ್ಷೇತ್ರದವರು ಅಲ್ಲ, ಅವರು ತಿಮ್ಮಪ್ಪ ಶೆಟ್ಟರ್ನ ಇವ್ರನ್ನ ಮೆಂಬರ್ಶಿಪ್ ಕೂಡ ಮಾಡಿದ್ವಿ. ಹಾಗಾಗಿ ಈ ಕ್ಷೇತ್ರ, ಈ ತಾಲೂಕು ನನ್ನ ಕ್ಷೇತ್ರ ಉಳಿಬೇಕು ಅಂತಕ್ಕಂಥ ಆಸೆ ನನಗಿದೆ. ನಾನು 3 ಸಾರಿ ಶಾಸಕನಾಗಿದ್ದರೂ ನನಗೆ ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ಪೂರೈಸಲ್ಲ, ಇನ್ನೂ ಉಳ್ಕೊಂಡಿದೆ ಅಂತ ಹೇಳಿ ಅದಕ್ಕಾಗಿ ಈ ಹೋರಾಟವನ್ನು ಕೈಗೊಂಡಿದ್ದೀನಿ. ಅವ್ರ ಋಣ ತೀರಿಸಬೇಕು ಅಂತ ಹೇಳಿ ನಾನು 96 ವರ್ಷ ಆದರೂ ನಾನು ನಿಮ್ಮೆಲ್ಲರ ಒಂದು ಶಕ್ತಿ, ಆಶೀರ್ವಾದ, ನಿಮ್ಮ ಪ್ರೋತ್ಸಾಹದಿಂದ ನಾನು ಪಾದಯಾತ್ರೆನ ಮಾಡ್ತೇನೆ. ಆ ಪಾದಯಾತ್ರೆ ಯಶಸ್ವಿ ಆಗಬೇಕು, ಇಲ್ಲಿಂದ ಸಾವಿರಾರು ಜನ ಹೋಗಬೇಕು. ಅದು ವಿಡಿಯೋದಲ್ಲಿ ದೇಶದಾದ್ಯಂತ ಎಲ್ಲ ಪ್ರಸಾರ ಆಗುತ್ತೆ. ಎಲ್ಲ ಪತ್ರಿಕೆಗಳಿಗೆ ಹೇಳಿದ್ದೀವಿ, ಮಾಧ್ಯಮಗಳಿಗೆ ಹೇಳಿದ್ದೀವಿ. ಫಸ್ಟ್ ಇಪ್ಪತ್ಪೇಟೆಯಲ್ಲಿ 50,000 ಜನ ಸೇರಿಸ್ಬೇಕು ಅಂತಕ್ಕಂಥ ಒಂದು ಹುಚ್ಚು ಇದೆ ನಮಗೆ. 50,000 ಜನ ಸೇರಿಸ್ಬೇಕು. ಆ TCನ ಅಲ್ಲಿಗೆ ಕರೆಸ್ತಾ ಇದ್ದೀವಿ. ಅಲ್ಲಿ ಆ ಸಭೆಯಲ್ಲಿ ಎಲ್ಲ ಮಠದ ಸ್ವಾಮೀಜಿಗಳು ಇರ್ತಾರೆ, ಚರ್ಚಿನ ಗುರುಗಳಿರ್ತಾರೆ, ಮಸೀದಿ ಗುರುಗಳಿರ್ತಾರೆ, MP MLA ಎಲ್ಲರೂ ಅಲ್ಲಿ ಇರ್ತಾರೆ. ಆಮೇಲೆ ಇದೊಂದು ಸಂದರ್ಭ, ಅವರೆಲ್ಲರೂ ಸಮ್ಮತಿ ಕೊಡುವಂಥ ಸಂದರ್ಭ, ಯಾರೂ ವಿರೋಧ ಮಾಡದೇ ಇರ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ನಾವು ಹೋದಲ್ಲೆಲ್ಲ ಇದೇ ಥರ ಗಿನ್ಮಾನ ನಮಗೆ ಮಾಡಿ ಭಾಳ ಗೌರವ ಕೊಡ್ತಾರೆ. ನಾನು MLA ಆಗಿದ್ದಾಗ ಇಷ್ಟೊಂದು ಗೌರವ ಕೊಡ್ತಿರ್ಲಿಲ್ಲ. ಈ ಕಾರ್ಯಕ್ರಮ ಹೋರಾಟ ಮಾಡಿದಾಗ ಎಲ್ಲ ಹೋದಲ್ಲೆಲ್ಲ ನನಗೆ ಶಾಲ್ ಹೊಚ್ಚೋದು, ಈ ಹಾರ ಹಾಕೋದು, ಇದೆಲ್ಲ ಬಹಳ ಮಾಡ್ತಾ ಇದ್ದಾರೆ. ಇದ್ರಾಗ ನನಗೆ ಇನ್ನೂ ಕೂಡ ನನ್ನ ಜವಾಬ್ದಾರಿ ಹೆಚ್ಚಾಗ್ತತೆ, ನಾನು ಭಾವುಕನಾಗ್ತೇನೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಇದೊಂದು ಈ ಕಾರ್ಯಕ್ರಮ ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಈ ಪಾದಯಾತ್ರೆ ಯಶಸ್ವಿ ಆದರೆ, ಕಾಲ ಕೂಡಿ ಬಂದಿದೆ, 28ಕ್ಕೆ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ಏನು ಭಾಳ ಶಾಸ್ತ್ರ ಅದಾವೆ. ಈ ಮದುಮಕ್ಕಳಿಗೆ ಶಾಸ್ತ್ರ ಮಾಡ್ದಂಗೆ ಬೇರೆ ಬೇರೆ ಶಾಸ್ತ್ರ ಮಾಡೋದು ಅದೆಲ್ಲ ಮಾಡ್ತೀವಿ. ಅದಕ್ಕೆ ನಿಮ್ಮ ಮನೆ ಪಂಚಾಯತ್ ಸಪ್ರೇಟಾಗಿ ಒಂದು ಬ್ಯಾನರ್ ಹಾಕ್ಕೊಂಡು ನಿಮ್ಮಲ್ಲಿ ಏನಾದ್ರು ತಾಳ, ವಾದ್ಯ, ಶಂಖ, ಕೊಡ್ಮು, ಕಹಳೆ, ಡೊಳ್ಳು ಏನಾರು ಇದ್ರೆ ಅವನ್ನ ತಗೊಂಡು ಬಂದು ಮುಂದ್ಗಡೆ ನಿಮ್ಮದೇ ಆದ ಒಂದು ಟೀಮು, ನಿಮ್ಮದೇ ಆದ ಪಂಚಾಯತಿಯ ಒಂದು ಗುಂಪು ಬರಬೇಕಾಗುತ್ತೆ. ಎಲ್ಲ ಕಡೆನೂ ಹಾಗೆ ಬರ್ತದೆ, ಎಲ್ಲ ಕಡೆನೂ ಅದೇ ಥರ ಮಾಡಬೇಕು ಅಂತ ಹೇಳಿದ್ವಿ. ಪ್ರತಿಯೊಂದು ಪಂಚಾಯತಿನೂ ಬೇರೆ ಬೇರೆ ಗುಂಪಾಗಿ ಬರಬೇಕು ಅಂತಕ್ಕಂಥ ನೋಡಿದ್ರ ನಿಲ್ಸಕ್ ಹಚ್ಚಿದ್ರು. ಇದು ಆಗ್ತಾ ಇದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ತಾವೆಲ್ಲ ನಮ್ಮ ಮಕ್ಕಳು ಮರಿ ಕೆಲಸ ಮಾಡ್ತಕ್ಕಂಥವ್ರು ಬೇರೆ ಬೇರೆ ಊರಲ್ಲಿ ಇರ್ಬೋದು, ಅವ್ರನ್ನೆಲ್ಲ ಖರ್ಚ್ಕೊಳ್ಳಿ. ಓಟ್ ಹಾಕೋ ದಿವ್ಸ ಖರ್ಚ್ಕೊಂತೀರ ಇಲ್ಲ, ಇದು ಕೂಡ ಓಟ್ ಹಾಕಿದಕ್ಕಿಂತ ಹೆಚ್ಚು. ಅದಕ್ಕಾಗಿ ಊರಿಗೆ ನಾವು ಉದ್ಯೋಗಕ್ಕಾಗಿ ಕೆಲಸಕ್ಕಾಗಿ ಯಾರು ಹೋಗಿದ್ರೆ ಅವ್ರನ್ನ ಖರ್ಚ್ಕೊಂಡು ಬಂದು ನಾಳೆ ನನ್ನ ಜೊತೆಗೆ ನಡೆಯೋದಕ್ಕೆ ಬಿಡಬೇಕು ಅಂತಕ್ಕಂಥ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೀನಿ. ನಗರದಲ್ಲಿ ಸ್ವಲ್ಪ ಲೇಟ್ ಆಯಿತು, ಗಲಾಟೆ ಮಾಡ್ತಾ ಇದ್ದಾರಂತೆ, ದಯಮಾಡಿ ಕ್ಷಮಿಸಿಬಿಡಿ. ಈ ಒಂದು ಪ್ರತ್ಯೇಕ ತಾಲೂಕು ವಿಧಾನಸಭಾ ಹೋರಾಟಕ್ಕೆ 96 ಸ್ವಾಮಿರವರು ಇಲ್ಲಿವರೆಗೆ ಆಗಮಿಸಿದ್ದಾರೆ. ಅವರಿಗೆ ಮತ್ತಿಮನೆಯ ಗ್ರಾಮಸ್ಥರ ಪರವಾಗಿ
ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಮತ್ತಿ ಮನೆಯ ಎಲ್ಲ ನಾಗರಿಕ ಬಂಧುಗಳಿಗೆ ಪ್ರತ್ಯೇಕ ವಿಧಾನಸಭಾ ಹೋರಾಟ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ಈ ಒಂದು ಹೋರಾಟಕ್ಕೆ ಏನು ಖರ್ಚು ವೆಚ್ಚ ಇದೆ ಅದಕ್ಕೂ ಸಹ ಧನ ಸಹಾಯದ ಅವಶ್ಯಕತೆ ಇರುತ್ತದೆ. ಈ ಒಂದು ಸಂದರ್ಭದಲ್ಲಿ ಮತ್ತಿ ಮನೆಯ ಗ್ರಾಮಸ್ಥರು ಯಾರಾದ್ರೂ ಈ ಒಂದು ಹೋರಾಟಕ್ಕೆ ಧನ ಸಹಾಯ ಮಾಡುವವರಿದ್ರೆ ಈ ಒಂದು ರಶೀದಿ ಬುಕ್ ಅನ್ನ ನಿಮ್ಮ ಪಂಚಾಯತಿಯ ಮುಖಂಡರಲ್ಲಿ ಕೊಡ್ತೇವೆ. ಎಷ್ಟೇ ಕೊಡ್ಬೋದು, ನೀವು ಅಷ್ಟು ಕೊಡ್ಬೇಕಂತ ಏನಿಲ್ಲ. ನಿಮ್ಗೆ ಯಥಾಶಕ್ತಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನ ಕೊಟ್ಟು ಈ ಒಂದು ಸಂದರ್ಭದಲ್ಲಿ ಈ ಒಂದು ಇದಕ್ಕೆ ಸಹಾಯವನ್ನು ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಇದನ್ನ ಪಂಚಾಯತಿ ಮುಖಂಡರಾದಂತಹ ಡಿ ಟಿ ಕೃಷ್ಣಮೂರ್ತಿ ಅವರಿಗೆ ಸ್ವಾಮಿರಾಯರು ವಿತರಿಸ್ತಾ ಇದ್ದಾರೆ. ಹೊಸನಗರ ಪ್ರತ್ಯೇಕ ವಿಧಾನಸಭಾ ಹೋರಾಟಕ್ಕೆ ಜೈ, ಹೊಸನಗರ ಪ್ರತ್ಯೇಕ ವಿಧಾನಸಭಾ ಹೋರಾಟಕ್ಕೆ ಜೈ ಒಂದೇ ಮಾತರಂ, बोलो भारत माता की ಜೈ.